ನೆನಪಿರಲಿ, ರಕ್ತದ ಒತ್ತಡ ಸಮಸ್ಯೆ ಎನ್ನುವುದು ಸಾಮಾನ್ಯವಾದ ಆರೋಗ್ಯ ಸಮಸ್ಯೆಯಲ್ಲ. ತಪ್ಪಿಯೂ ಈ ಕಾಯಿಲೆಯನ್ನು ಹಗುರವಾಗಿ ನೋಡಲು ಹೋಗಬೇಡಿ. ನಮ್ಮ ಕೆಟ್ಟ ಜೀವನ ಶೈಲಿ, ಸರಿಯಾದ ಆಹಾರ ಪದ್ಧತಿ ಅನುಸರಿಸದೇ ಇರುವುದು ರಕ್ತದ ಒತ್ತಡದ ಸಮಸ್ಯೆ ಇದ್ದಕ್ಕಿದ್ದಂತೆ ಹೆಚ್ಚಾಗುವುದು. ಇನ್ನು ಅಪಾಯಕಾರಿ ಸೂಚನೆ ಎಂದರೆ ದೇಹದಲ್ಲಿ ರಕ್ತನಾಳಗಳ ಮೇಲೆ ಪ್ರಭಾವ ಉಂಟಾಗಿ ಹೃದಯದ ಮೇಲೆ ಹೆಚ್ಚು ಒತ್ತಡ ಬೀರುತ್ತದೆ. ಹಾಗಾಗಿ ಈ ಕಾಯಿಲೆಯನ್ನ ಮೊದಲೇ ಗುರುತಿಸಿ ಸರಿಯಾದ ಚಿಕಿತ್ಸೆಯ ಜೊತೆಗೆ ಸೂಕ್ತವಾದ ಆಹಾರಗಳ ಸೇವನೆಯಿಂದ ಇದನ್ನು ನಿಯಂತ್ರಿಸಬಹುದು. ಇನ್ನು ಎಣ್ಣೆಯ ಅಂಶ ಹಾಗೂ ಕೊಬ್ಬಿನ ಅಂಶವನ್ನ ಒಳಗೊಂಡ ಆಹಾರ ಪದಾರ್ಥಗಳನ್ನ ಕಡಿಮೆ ಸೇವನೆ ಮಾಡಬೇಕು. ಮುಖ್ಯವಾಗಿ ರಸ್ತೆ ಬದಿಯಲ್ಲಿ ಮಾರುವ ಬಜ್ಜಿ, ಬೋಂಡಾ ಇವುಗಳಿಂದ ಆದಷ್ಟು ದೂರವಿರಿ. ಯಾಕೆಂದ್ರೆ ಇವರು ಒಮ್ಮೆ ಬಳಸಿದ ಎಣ್ಣೆಯನ್ನ 10 ಬಾರಿ ಬಳಸುವುದರಿಂದ ಆರೋಗ್ಯಕ್ಕೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಇನ್ನು ಜಡ ಜೀವನ ಶೈಲಿಯನ್ನ ಕೈಬಿಟ್ಟು ಸಕ್ರಿಯವಾದ ಆರೋಗ್ಯಕರ ಜೀವನ ಶೈಲಿಯನ್ನ ಹೊಂದುವುದರ ಮೂಲಕ ರಕ್ತದ ಒತ್ತಡದ ಹೆಚ್ಚಾಗುವಿಕೆ ನಿಯಂತ್ರಣ ಇರಬಹುದು. ಹಾಗಾದ್ರೆ ಒಮ್ಮೆಲೆ ಬಿಪಿ ಸಮಸ್ಯೆ ಬಂದರೆ ಯಾವೆಲ್ಲ ಆಹಾರಗಳನ್ನ ಸೇವನೆ ಮಾಡಬೇಕು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ನಮಗೆ ಗೊತ್ತಿರುವ ಹಾಗೆ ಬೇರೆಲ್ಲಾ ಹಣ್ಣುಗಳಂತೆ ದಾಳಿಂಬೆ ಹಣ್ಣು ಕೂಡ ಹೆಚ್ಚಾಗಿ ವರ್ಷ ಪೂರ್ತಿ ಸಿಗುವ ಕಾರಣ ಆದಷ್ಟು ಈ ಹಣ್ಣಿನ ಬೀಜಗಳನ್ನ ಅಥವಾ ಇದರಿಂದ ಮಾಡಿದ ಜ್ಯೂಸ್ ಅನ್ನ ಕುಡಿಯಬೇಕು. ನಮ್ಮ ಆಹಾರ ಕ್ರಮದಲ್ಲಿ ಈ ಹಣ್ಣು ಹಾಗೂ ಇದರಿಂದ ಮಾಡಿದ ಜ್ಯೂಸ್ ಅನ್ನ ಬಳಸುವುದರಿಂದ ದೇಹವು ಹಲವಾರು ರೋಗಗಳನ್ನ ತಡೆಯುವುದು ಮಾತ್ರವಲ್ಲದೆ ಇರುವಂತಹ ಕೆಲವೊಂದು ಸಮಸ್ಯೆಗಳನ್ನ ನಿವಾರಿಸುವುದು. ಹಲವಾರು ಸಂಶೋಧನೆಗಳು ಕೂಡ ಅಧಿಕ ರಕ್ತದೊತ್ತಡ ಸಮಸ್ಯೆಗೆ ಅಥವಾ ಇದ್ದಕ್ಕಿದ್ದಂತೆ ರಕ್ತದ ಒತ್ತಡ ಏರಿಕೆಯಾದ ಸಂದರ್ಭದಲ್ಲಿ ದಾಳಿಂಬೆ ಹಣ್ಣಿನ ಜ್ಯೂಸ್ ಯಾವ ರೀತಿ ಕೆಲಸ ಮಾಡುತ್ತದೆ ಎಂಬ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದೆ. ಅದರಂತೆ ತಮ್ಮ ವರದಿಯಲ್ಲಿ ಈ ವಿಚಾರವನ್ನ ತಿಳಿಸಿವೆ. ಬಹಳ ಯಶಸ್ವಿಯಾಗಿ ರಕ್ತದ ಒತ್ತಡಕ್ಕೆ ದಾಳಿಂಬೆ ಹಣ್ಣಿನಲ್ಲಿ ಪರಿಹಾರ ಸಿಗುತ್ತದೆ. ಇನ್ನು ದಿನಕ್ಕೊಂದು ಸೇಬು ವೈದ್ಯರಿಂದ ದೂರವಿರಬಹುದು ಎನ್ನುವ ನಾಣ್ಣುಡಿ ಇದೆ. ಅದು ನಿಜ ಕೂಡ. ಸೇಬಿನಲ್ಲಿ ಹಲವಾರು ಬಗೆಯ ಪೋಷಕಾಂಶಗಳು ಹಾಗೂ ಆರೋಗ್ಯಕಾರಿ ಗುಣಗಳು ಇವೆ. ಇದು ದೇಹವನ್ನ ಅನಾರೋಗ್ಯದಿಂದ ಕಾಪಾಡುವುದು. ಇನ್ನು ಸೇಬನ್ನ ನಿಯಮಿತವಾಗಿ ತಿಂದರೆ ಅದರಿಂದ ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿ ಇಡಬಹುದು. ಇನ್ನು ಬ್ಲೂಬೆರಿಗಳಂತಹ ಹಣ್ಣುಗಳನ್ನ ಕೂಡ ಜಾಸ್ತಿ ಸೇವಿಸಿ. ಯಾಕೆಂದ್ರೆ ಈ ಹಣ್ಣುಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಪೊಟ್ಯಾಷಿಯಂ ಮತ್ತು ಆಂಟಿ ಆಕ್ಸಿಡೆಂಟ್ ಇರುವುದರಿಂದ ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿ ಇಟ್ಟು ಆರೋಗ್ಯವನ್ನ ಕಾಪಾಡುವುದು. ಇನ್ನು ಅಂಜೂರ ಹಣ್ಣಿನ ವಿಷಯಕ್ಕೆ ಬಂದಾಗ ಸ್ವಲ್ಪ ದುಬಾರಿ ಎನಿಸಬಹುದು, ಆದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದರ ಜೊತೆಗೆ ಕೆಲವೊಂದು ಹಣ್ಣುಗಳು ಕೂಡ, ಉದಾಹರಣೆಗೆ ಸ್ಟ್ರಾಬೆರಿ, ಕಲ್ಲಂಗಡಿ, ಮೂಸಂಬಿ ಇತ್ಯಾದಿಗಳು ಕೂಡ ರಕ್ತದೊತ್ತಡವನ್ನ ತಗ್ಗಿಸುವುದು. ಇನ್ನು ಹೃದ್ರೋಗ ತಜ್ಞರ ಪ್ರಕಾರ ಯಾವ ತರಕಾರಿಗಳಲ್ಲಿ ನೈಟ್ರೇಟ್ ಅಂಶ ಹೆಚ್ಚಾಗಿರುತ್ತದೆ ಅಂತಹ ತರಕಾರಿಗಳಿಂದ ರಕ್ತದ ಒತ್ತಡ ಸಮಸ್ಯೆ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಬೀಟ್ರೂಟ್ ತನ್ನಲ್ಲಿ ಅಧಿಕ ಪ್ರಮಾಣದ ನೈಟ್ರೇಟ್ ಅಂಶ ಒಳಗೊಂಡಿದ್ದು ಇದು ನೈಟ್ರಿಕ್ ಆಕ್ಸೈಡ್ ಎಂಬ ಆಮ್ಲವನ್ನ ಉತ್ಪತ್ತಿ ಮಾಡುತ್ತದೆ. ಇದರಿಂದ ರಕ್ತನಾಳಗಳು ಹಿಗ್ಗುತ್ತವೆ, ಜೊತೆಗೆ ಹೃದಯಕ್ಕೆ ಸರಾಗವಾಗಿ ರಕ್ತ ಪೂರೈಕೆ ಮಾಡುತ್ತದೆ. ಸಂಶೋಧಕರು ಹೇಳುವಂತೆ ಪ್ರತಿದಿನ ಬೀಟ್ರೂಟ್ ಅಥವಾ ಇದರಿಂದ ಮಾಡಿದ ಜ್ಯೂಸ್ ಸೇವನೆಯ ವ್ಯಕ್ತಿಯಲ್ಲಿ ಕೇವಲ 6 ಗಂಟೆಯಲ್ಲಿ ರಕ್ತದ ಒತ್ತಡ ಕಡಿಮೆಯಾದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇನ್ನು ಮಾರುಕಟ್ಟೆಯಲ್ಲಿ ಸಿಗುತ್ತಿರುವ ಹಲವಾರು ಬಗೆಯ ಹಣ್ಣುಗಳಲ್ಲಿ ಪೈನಾಪಲ್ ಅಥವಾ ಅನಾನಸ್ ಹಣ್ಣು ಕೂಡ ಒಂದು. ಈ ಹಣ್ಣಿನ ಮೇಲ್ಭಾಗದಲ್ಲಿ ಸ್ವಲ್ಪ ಒರಟು ಸಿಪ್ಪೆ ಇದ್ದರೂ ಸಹ ಒಳಭಾಗದಲ್ಲಿ ರುಚಿಕರವಾದ ಸಿಹಿ ಹುಳಿ ಮಿಶ್ರಣದ ಹಣ್ಣು ನಮ್ಮ ಸೇವನೆಗೆ ಸಿಗುತ್ತದೆ. ಇನ್ನು ಈ ಹಣ್ಣಿನಲ್ಲಿ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅಂಶದ ಪ್ರಮಾಣ ಕಂಡು ಬರುವುದರಿಂದ ದೇಹದಲ್ಲಿ ರಕ್ತದೊತ್ತಡವನ್ನ ನಿಯಂತ್ರಣಕ್ಕೆ ತರುವಲ್ಲಿ ಹೆಚ್ಚು ಸಹಾಯಕವಾಗುತ್ತದೆ. ನೆನಪಿರಲಿ, ನಾವು ದಿನನಿತ್ಯ ಸೇವಿಸುವ ಆಹಾರ ಪದಾರ್ಥಗಳಲ್ಲಿ ಬಳಕೆಯಾಗುವ ಅತಿಯಾದ ಉಪ್ಪಿನ ಅಂಶದ ಬಳಕೆಯಿಂದ ದೇಹದಲ್ಲಿ ಸೋಡಿಯಂ ಅಂಶದ ಪ್ರಮಾಣ ಹೆಚ್ಚಾಗುತ್ತದೆ. ಹಾಗಾಗಿ ಇದನ್ನ ನಿಯಂತ್ರಣಕ್ಕೆ ತರಲು ಪೊಟ್ಯಾಷಿಯಂ ಅಂಶದ ಅಗತ್ಯ ಇದ್ದೇ ಇರುತ್ತದೆ. ಹೀಗಾಗಿ ಪೊಟ್ಯಾಷಿಯಂ ಅಂಶದ ಗುಣ ಅನಾನಸ್ ಹಣ್ಣಿನಲ್ಲಿ ಜಾಸ್ತಿ ಇರುವುದರಿಂದ ಅಧಿಕ ರಕ್ತದೊತ್ತಡದ ಸಮಸ್ಯೆ ಇದ್ದವರು ಆಗಾಗ ಪೈನಾಪಲ್ ಜ್ಯೂಸ್ ಸೇವನೆ ಮಾಡುವ ಅಭ್ಯಾಸ ಇಟ್ಟುಕೊಳ್ಳುವುದು ಒಳ್ಳೆಯದು. ಇನ್ನು ವಿಟಮಿನ್ ಸಿ ಮತ್ತು ಪೊಟ್ಯಾಷಿಯಂ ಅಂಶದ ಜೊತೆಗೆ ಫೋಲೇಟ್ ಅಂಶ ಅತ್ಯಧಿಕವಾಗಿ ಕಂಡುಬರುವ ಕಿತ್ತಳೆ ಹಣ್ಣಿನ ಜ್ಯೂಸ್ ನಲ್ಲಿ ನೈಸರ್ಗಿಕವಾದ ಬಯೋಫ್ಲೇವನೈಡ್ ಅಂಶಗಳ ಪ್ರಮಾಣ ಕೂಡ ಅಪಾರವಾಗಿ ಕಂಡುಬರುತ್ತದೆ. ಇದು ನಮ್ಮ ರಕ್ತದ ಒತ್ತಡವನ್ನ ಕಡಿಮೆ ಮಾಡಿ ಸಾಧಾರಣ ಮಟ್ಟಕ್ಕೆ ತಲುಪುವಂತೆ ಮಾಡುತ್ತದೆ. ನಮ್ಮ ಹೃದಯದ ಆರೋಗ್ಯವನ್ನ ಅತ್ಯುತ್ತಮವಾಗಿ ನೋಡಿಕೊಂಡು ಮೆಟಬಾಲಿಸಂ ಪ್ರಕ್ರಿಯೆಯನ್ನ ಚುರುಕುಗೊಳಿಸುವ ಮೂಲಕ ರಕ್ತದ ಒತ್ತಡ ನಿರ್ವಹಣೆಯನ್ನ ಕಾಪಾಡುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.